ಹೇ ವಾಯುಪುತ್ರನೇ, ಶ್ರೀರಾಮನ ಭಕ್ತನೇ, ಈ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದ್ರು ಸಾಲದು ತಂದೆ, ಸಾಲದು. ನಮ್ಮಂತ ಬಡವರ ಮೇಲೆ ಇರುವ ಈ ನಿನ್ನ ಪ್ರೀತಿಯನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ಹೇ ದೇವ ಮಾರುತೇಶ್ವರನೇ, ಸದಾ ನಮ್ಮಂತ ಬಡವರ ಮೇಲೆ ನಿನ್ನ ಪ್ರೀತಿ ಇದೇ ತರ ತುಂಬಿರ್ಲಿ ತಂದೆ, ಇದೇ ತರ ತುಂಬಿರ್ಲಿ. ಪಾರ್ವತಿ, ಪಾರ್ವತಿ, ಏನು ಮಾಡ್ತಿ ಕಣೆ? ಓ ಯಜಮಾನ್ರು ಈಗ ಬಂದ್ರ್ಯಾ? ಏನು ಇಲ್ಲ ರೀ, ಶ್ರೀರಾಮನ ಚಂದ್ರನ ಭಕ್ತನಾದ ಶ್ರೀ ಮಾರುತೇಶ್ವರನ ಪೂಜೆ ಮಾಡ್ತಿದ್ದೆ ನೋಡಿ ನಾನು. ಪಾರ್ವತಿ, ನಿನ್ನ ದೇವರಲ್ಲಿ ಇಲ್ಲಿವರೆಗೂ ಏನಂತ ಬೇಡಿಕೊಂಡೆ? ರೀ ಸ್ವಾಮಿ, ದೇವರ ಪೂಜೆ ಈಗ ತಾನೇ ಮುಗೀತು, ಪ್ರಸಾದ ತೆಗೆದುಕೊಳ್ಳಿ ನೀವು. ಪಾರ್ವತಿ, ನಿನ್ನ ದೇವರಲ್ಲಿ ಇಲ್ಲಿವರೆಗೂ ಏನೆಂದು ಬೇಡಿಕೊಂಡೆ? ಹಾಗಾದರೆ ಬೇಡಿಕೊಂಡು ಕೊಡ್ತಾನೆ ಈ ನಿನ್ನ ದೇವರು. ಯಾಕೆ ಸ್ವಾಮಿ, ಯಾಕೆ ಈ ರೀತಿ ಮಾತನಾಡ್ತಿದ್ದೀರಾ ನೀವು? ಖಂಡಿತ ಈ ನನ್ನ ದೇವ ಬಡವ ಶ್ರೀಮಂತ ಎನ್ನದೆ ನಂಬಿದವ್ರಿಗೆ ತಕ್ಕ ವರವನ್ನು ಕೊಟ್ಟೆ ಕೊಡ್ತಾನ್ರಿ ಈ ನನ್ನ ದೇವರು. ಹೇ ಹುಚ್ಚಿ, ನಮ್ಮಂತ ಬಡವರು ಕೇಳಿದ್ದು ಅವನು ಎಲ್ಲಿ ಕಾಣುತ್ತೆ? ಗುಡಿ ಒಳಗೆ ಕಲ್ಲಾಗಿ ಕಣ್ಣು ಮುಚ್ಚಿ ಕುಳಿತಿದ್ದನಲ್ಲ ಈ ನಿನ್ನ ದೇವರು, ಅವನು ಎಲ್ಲಿ ಬೇಡಿದ್ದು ವರವನ್ನು ಕೊಡ್ತಾನೆ? ಪಾರ್ವತಿ, ಯಾಕೆ ಸ್ವಾಮಿ, ಯಾಕೆ ಈ ರೀತಿ ನಾಸ್ತಿಕನಂತೆ ಮಾತನಾಡ್ತಿದ್ದೀರಾ ನೀವು? ನೀವು ಮಾತನಾಡ್ತಿರೋ ಮಾತು ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಪಾರ್ವತಿ, ಬಡವರಿಗೆ ವಂಚನೆ, ಅನ್ಯಾಯ, ಅತ್ಯಾಚಾರ ಆಗುವುದನ್ನು ಕಣ್ಣು ತೆಗೆದು ನೋಡುವುದಿಲ್ಲ ಈ ನಿನ್ನ ಆಳು ದೇವರು. ಇದೇ ಅಲ್ಲದೆ ನಮ್ಮಂತ ಬಡವರು ಗುಡಿಗೆ ಹೋದರೆ ಬಾಗಿಲು ತೆಗೆಯುವುದಿಲ್ಲ ಈಗಿನ ಪೂಜಾರಿಗಳು. ಆದರೆ ಶ್ರೀಮಂತರು ಹೋದರೆ ಬಾಗಿಲು ತೆಗೆದು ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡುತ್ತಾರೆ. ಇದನ್ನೆಲ್ಲ ಕಣ್ಣು ತೆಗೆದು ನೋಡುತ್ತಾನೆ ನಿನ್ನ ದೇವರು. ಹೇಳು ಪಾರ್ವತಿ, ಹೇಳು. ಹೌದು ಸ್ವಾಮಿ, ಹೌದು, ನೀವು ಹೇಳ್ತಾ ಇರೋ ಮಾತು ನಿಜವಿದೆ ನೋಡಿ. ಅನ್ಯಾಯ, ಅತ್ಯಾಚಾರ, ಮೋಸ, ದರೋಡೆ ಯಾರು ಮಾಡ್ತಾರೋ ಆ ದೇವರು ಒಂದಲ್ಲ ಒಂದು ದಿನ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನ್ರಿ ಈ ನನ್ನ ದೇವರು. ಲೇ ಪಾರ್ವತಿ, ದೇವರ ಮೇಲೆ ಎಷ್ಟೊಂದು ನಂಬಿಕೆ ನನಗೂ ನಿನಗೂ ಇದು ಅತಿ ಅನಿಸುತ್ತದೆ. ಅಯ್ಯೋ ನನ್ನ ಮುದ್ದು ಯಜಮಾನ, ನಂಬಿದವ್ರನ್ನು ಎಂದು ಕೈ ಬಿಡೋದಿಲ್ಲ ಈ ನನ್ನ ದೇವರು. ಹೋಗಲಿ ಬಿಡು ಪಾರ್ವತಿ. ನನ್ನ ಅಳಿಯ ಅಂದರೆ ನಿನ್ನ ತಮ್ಮ ಶ್ರೀಧರ ಕಾಲೇಜಿಗೆ ಹೋಗಿ ಇನ್ನೂ ಬಂದಿಲ್ಲವೇನು? ಹೌದು ನೋಡ್ರಿ, ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತು, ಇಷ್ಟೊತ್ತಾದ್ರೂ ಇನ್ನೂ ಬಂದೇ ಇಲ್ಲ. ಇನ್ನೇನ್ ಬರ್ಬೋದು ಏನು? ಏ ಹುಚ್ಚಿ, ನೀನ್ಯಾಕೆ ಇಷ್ಟು ಗಾಬರಿಯಾಗಿರುವೆ? ಅವನೇನು ಮಳ್ಳ ಹುಡುಗನಲ್ಲ, ಗೆಳೆಯರ ಜೊತೆ ಸೇರಿ ಸ್ವಲ್ಪ ತಡವಾಗಿರಬಹುದು. ನೋಡಿ ಸ್ವಾಮಿ, ನನಗೆ ತಂದೆ, ತಾಯಿ, ಅಕ್ಕ, ತಂಗಿ ಯಾರು ಇಲ್ಲ. ನನಗಿರೋದು ಒಬ್ಬನೇ ಒಬ್ಬ ತಮ್ಮ. ನನ್ನ ತಂದೆ ತಾಯಿ ಸಾಯುವ ಮುನ್ನ ನನ್ನ ತಮ್ಮನನ್ನು ಚೆನ್ನಾಗಿ ಓದಿಸಿ ಶಾಲೆಯನ್ನು ಕಲಿಸಿ ಅವನಿಗೊಂದು ನೌಕರಿಯನ್ನು ಕಳಿಸಿದ್ರೆ ನನ್ನ ತಂದೆ ತಾಯಿಯ ಆಸೆ
ಕನಸು ಎಲ್ಲ ಇರ್ತದೆ. ಅಂದಾಗ ಇಷ್ಟೆಲ್ಲ ಮಾಡಿದ್ರೆ ನಾನು ಬದುಕಿದ್ದು ಈ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಸ್ವಾಮಿ. ರೀ, ಈ ನನ್ನ ಆಸೆಯನ್ನು ಈಡೇರಿಸ್ತೀರಾ ತಾವು? ನೋಡು ಪಾರ್ವತಿ, ಆ ಶ್ರೀಧರನ ಕುರಿತು ಏನು ಯೋಚನೆ ಮಾಡಬೇಡ. ಆ ಶ್ರೀಧರ ನನಗೆ ಹಳೆಯ ಮಾತ್ರ ಅಲ್ಲ, ಒಡ ಹುಟ್ಟಿದ ತಮ್ಮ ಇದ್ದಾಗೆ. ಅವರಿಗೆ ಕಲಿಯಲು ಎಷ್ಟೇ ಖರ್ಚು ಬಂದರೂ ಪರವಾಗಿಲ್ಲ. ನನ್ನ ಹೆಸರಿನಲ್ಲಿರುವ ಅರ್ಧ ಹೊಲ ಮನೆ ಹೋದರೂ ಚಿಂತೆ ಇಲ್ಲ. ಅವನನ್ನು ಸರ್ಕಾರಿ ಅಧಿಕಾರಿನಾಗಿ ಮಾಡುವ ಕಾರಣವಿದೆ. ನೀನು ಏನು ಯೋಚನೆ ಮಾಡಬೇಡ ಚಿನ್ನ. ನೋಡಿ ಸ್ವಾಮಿ, ನನಗೆ ನಿಮ್ಮ ಮೇಲೆ ಆ ವಿಶ್ವಾಸ ಖಂಡಿತ ಇದ್ದೇ ಇದೆ. ನೀವು ನನ್ನ ಪಾಲಿಗೆ ಪತಿ ಅಷ್ಟೇ ಅಲ್ಲ ರೀ, ನನ್ನ ಪಾಲಿನ ದೇವರು ನೀವು. ಪಾರ್ವತಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸುಖ ದುಃಖ ಜೀವನದಲ್ಲಿ ಬರುವುದು ಸಹಜ. ಅವುಗಳನ್ನು ಎದುರಿಸಿ ಬಾಳುವುದೇ ಮನುಷ್ಯನ ಧರ್ಮ. ಆದರೆ ಯಾರಿಗೂ ಅನ್ಯಾಯದಂತೆ ನೋಡಿಕೊಂಡು ಹೋಗುವುದೇ ನನ್ನ ಉದ್ದೇಶ. ಹಾ ಪಾರ್ವತಿ, ನೀನು ನನ್ನ ಹೆಂಡತಿಯಾಗಿ ಬಂದಿದ್ದು ನನ್ನ ಅದೃಷ್ಟ ಅಲ್ವಾ? ಅಯ್ಯೋ, ಅದ್ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನೋಡಿ, ನಾನು ನಿಮ್ಮ ಹೆಂಡತಿ ಆಗಿದ್ದು, ನೀವು ನನ್ನ ಗಂಡ ಆಗಿದ್ದು ಹಿರಿಯರ ಆಶೀರ್ವಾದ, ಮೇಲಾಗಿ ಆ ಶ್ರೀ ಮಾರುತೇಶ್ವರನ ಆಶೀರ್ವಾದ ಕಣ್ರಿ. ಆ ಮಾರುತೇಶ್ವರನ ಕೃಪೆ ಅದು. ಹಾ ಮಹಾರಾಣಿಯವರೇ, ಹೀಗೆ ಮಾತನಾಡ್ತಾ ನಿಲ್ಲುತ್ತಿರೋ ಅಥವಾ ಹೊಟ್ಟೆಗೆ ಏನಾದರೂ ವ್ಯವಸ್ಥೆ ಮಾಡಿದಿರೋ? ಛೇ, ನಾನೆಂತ ದಡ್ಡಿ ಅಲ್ಲ ರೀ, ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಬಂದ್ರಿ ಸ್ವಲ್ಪ ಸ್ವಲ್ಪ ಊಟ ಮಾಡೋರಂತೆ ನೀವು. ಎಲ್ಲೋ ಪಾರ್ವತಿ, ನೀನು ಊಟ ಮಾಡೋಕ್ಕಿಂತ ಮೊದಲು ನೀನಿನ ಪತಿರಾಯನ ಬಯಕೆಯನ್ನು ಈಡೇರಿಸಬೇಕಲ್ಲ? ಅಯ್ಯೋ, ಇದೇನಿದೆ ಸ್ವಾಮಿ, ಈ ರೀತಿ ಮಾತನಾಡ್ತಿದ್ದೀರಾ? ನೀವು ಕಾಲಲ್ಲಿ ತೋರಿಸಿದ್ದನ್ನು ನಾನು ತಲೆ ಮೇಲೆ ಹೊತ್ತು ನಡೆಸಿಕೊಡ್ತೇನೆ. ಯಾವ ಮಾತಂತ ಹೇಳ್ಬಾರ್ದು ತಾವು. ಚೇ ಪಾರ್ವತಿ, ಅಂತ ಮಹಾಗಣವಾದ ಕೆಲಸ ಬೇಡ ಪಾರ್ವತಿ. ಈ ನನ್ನ ಮಧುರವಾದ ಕೋಗಿಲ ಕಂಠದಿಂದ ಒಂದು ಹಾಡನ್ನು ಹಾಡಬಲ್ಲೆಯಾ? ಪತಿದೇವರ ಆಜ್ಞೆಯನ್ನು ಮೀರುದುಂಟೆ. ನಿನ್ನಿಷ್ಟನೇ ನನ್ನಿಷ್ಟರೇ. ಆಯ್ತು
ರೀ ಯಜಮಾನ್ರಿ, ಈಗಲಾದ್ರೂ ನಿಮ್ಮ ಬೈಕೆ ಹೀರೆ ಇತ್ತು ತಾನೆ? ಬನ್ನಿ, ಹಾಗಿದ್ರೆ ಊಟ ಮಾಡೋಣಂತೆ. ಅಕ್ಕ ಮಾವ ಏನು ಬಹಳ ಸಂತೋಷದಿಂದ ಇದೆಯಲ್ಲ? ಯಾಕಮ್ಮ, ಯಾಕನೋ ಇಷ್ಟೊಂದು ತಡವಾಗಿ ಬಂದಿಲ್ಲ? ಯಾಕೆ? ಹಾಗೇನಿಲ್ಲ ಅಕ್ಕ, ನಮ್ಮ ನಮ್ಮ ಪ್ರಿನ್ಸಿಪಲ್ ಎಷ್ಟು ಕ್ಲಾಸನ್ನು ತೆಗೆದುಕೊಂಡಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಕ್ಕ. ಹಾ ಶ್ರೀಧರ್, ನಿಮ್ಗೂ ಕಾಲೇಜ್ ಹೋಗಿ ಹಸಿವಾಗಿರ್ಬೇಕು. ನಿಮ್ ಮಾವನ ಜೊತೆ ಸೇರ್ಕೊಂಡು ಊಟ ಮಾಡಿರಂತೆ. ಬನ್ನಿ ಒಳಗಡೆ. ಹಾ ಬಾರಪ್ಪ ಶ್ರೀಧರ, ಹೊಟ್ಟೆ ಹಸಿವಾಗಿದೆ, ಊಟ ಮಾಡೋಣ. ಹಾಗಾದ್ರೆ ನನಗೂ ತುಂಬಾ ಹೊಟ್ಟೆ ಹಸಿವಾಗಿದೆ. ಮಾವ, ಅಕ್ಕ ಏನು ಅಡಿಗೆ ಮಾಡಿದಂತ ನೋಡೋಣ ಬನ್ನಿ. ಹೌದಪ್ಪ ಶ್ರೀಧರ, ಅತ್ತಿಗೆ ಇವತ್ತು ಹೋಳಿಗೆ ಅಡಿಗೆ ಮಾಡಿದ್ದಾಳೆ. ಬದ್ರಿ, ಇದೇನಿದು? ನಾನು ಹೋಳಿಗೆ ಮಾಡಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅತ್ತಿಗೆ, ಇವತ್ತು ನನ್ನ ತಂದೆ ನಿರ್ಪಾದೇಶ್ವರರ ಜಾತ್ರೆ ಏನಮ್ಮ? ಆ, ಹೌದು. ತಮ್ಮ ಭದ್ರ, ಹೊಲಕ್ಕೆ ಹೋಗಿ ಎಲ್ಲ ಕೆಲಸ ಮಾಡಿ ಬಂದಿದ್ದೀವ ತಾನೆ? ಹೌದಣ್ಣ, ನಾನು ಎಲ್ಲ ಕೆಲಸ ಮುಗಿಸಿ ಇಲ್ಲಿಗೆ ಬಂದೆ. ಹಾ ಬದ್ರಿ, ಹೊಲದಲ್ಲಿ ಕೆಲಸ ಮಾಡಿ ನಿನಗಂತೂ ತುಂಬಾನೇ ಸುಸ್ತಾಗಿತ್ತು. ಬಾರಪ್ಪ, ಒಳಗಡೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ.
ಮಾಡುವರಂತೆ ಬಾ. ಪಾರ್ವತಿ ನಿಲ್ಲು. ಇವತ್ತು ನನಗೆ ಯಾಕ ತುಂಬಾ ಸಂತೋಷ ಅನಿಸುತ್ತದೆ. ಅದಕ್ಕೆ ನೀನು ಊಟ ಮಾಡಿಸಕ್ಕಿಂತ ಮೊದಲು ನಮ್ಮೆಲ್ಲರೊಡನೆ ಒಂದು ಹಾಡನ್ನು ಹಾಡಬಾರದೇ ನನ್ನ ಚೆಲುವೆ. ಹೌದಾ ಅಕ್ಕ? ಮಾವನ ಸಂತೋಷವೇ ನಮ್ಮೆಲ್ಲರ ಸಂತೋಷ. ಅವರು ನಮ್ಮ ಪ್ರೀತಿಗೆ ಆಸೆಪಟ್ಟರೆ ಅದು ಆಯ್ತು ಅಕ್ಕ, ಆಗ್ಲೇಬೇಕು. ಹೌದು ತಮ್ಮ, ನಿನಗೋಸ್ಕರವಾದ್ರೂ ಹಾಡ್ತೀನಿ ನಾನು. ಆನಂದ ಸಾಗರ ಲಗ್ನ ಸಾಗರ ಆನಂದ ಸಾಗರ ಈಗಿಯಲ್ಲ ದೈವವೇ ಬದಲಾಗರ ಆ ದೈವ ಕಲ್ಲವರದಿಂದ ನಾಲಿ ಬರಗಾರ ಹೇಳುಪ್ಪ. ತುಂಬಾನೇ ಚಳಿ ಇದೆ, ಅದಕ್ಕೆ ಒಳಗಡೆ ಹೋಗಿ ನಿಮಗಾಗಿ ಬಿಸಿ ಬಿಸಿಯಾದ ಪಾಯಸ ಮಾಡ್ಕೊಡ್ತೀನಿ, ಬರ್ರಿ. ಆಯ್ತು ನೋಡಿ ಪಾರ್ವತಿ, ನಿನ್ನೆಷ್ಟದಂತೆ ಆಗಲಿ. ಬಾರಪ್ಪ ತಮ್ಮ.